ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿಯ ಹೊಸ ಸಿನಿಮಾದ ಮುಹೂರ್ತಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಕಾಂತಾರ ಚಾಪ್ಟರ್ 1 ಸಕ್ಸಸ್ನ ನಂತರ ರಿಷಬ್ ಶೆಟ್ಟಿ ಯಾವ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ಈಗಾಗಲೇ ಒಂದಷ್ಟು ಸಿನಿಮಾಗಳು ಲೈನಪ್ ಅಲ್ಲಿ ಆಗಿದ್ದೂ ಕೂಡ ಸದ್ಯ ಅವರ ಜೈ ಹನುಮಾನ್ ಸಿನಿಮಾದ ಮುಹೂರ್ತಕ್ಕೆ ಸದ್ಯ ಮುಹೂರ್ತ ಫಿಕ್ಸ್ ಆಗಿದೆ. ಹಂಪಿಯಲ್ಲಿ, ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಫೆಬ್ರವರಿ 22ನೇ ತಾರೀಕು ಅದ್ಧೂರಿಯಾಗಿ ಮುಹೂರ್ತ ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಚಿತ್ರತಂಡ ಮುಂದಾಗಿದೆ. ತೆಲುಗಿನ ಸೂಪರ್ ಹಿಟ್ ಸಿನಿಮಾ ಹನುಮಾನ್ನ ಸೀಕ್ವೆಲ್ ಸಿನಿಮಾ ಇದು. ಜೈ ಹನುಮಾನ್ ಚಿತ್ರದ ಮುಹೂರ್ತವನ್ನು ಹಂಪಿಯಲ್ಲಿ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ. ಫೆಬ್ರವರಿ 22ನೇ ತಾರೀಕು ಕಾಂತಾರ ಚಾಪ್ಟರ್ 1 ಬಳಿಕ ರಿಷಬ್ರ ಸೆಟ್ಟೇರ್ತಾ ಇರುವ ಮುಂದಿನ ಚಿತ್ರ ಜೈ ಹನುಮಾನ್. ಕಾಂತಾರ ಚಾಪ್ಟರ್ 1 ಬಿಗ್ ಸಕ್ಸಸ್ ಅನ್ನು ಕಂಡಿತ್ತು. ಪ್ಯಾನ್ ಇಂಡಿಯಾ ಅಷ್ಟೇ ಅಲ್ಲ, ಪ್ಯಾನ್ ವರ್ಲ್ಡ್ ಸಕ್ಸಸ್ ಅನ್ನು ಕಂಡಿತ್ತು. ದಾಖಲೆಯ ಮೊತ್ತವನ್ನು ಕಲೆ ಹಾಕಿತ್ತು. ಇದಾದ ನಂತರ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಯಾವ ಚಿತ್ರವನ್ನು ಮಾಡ್ತಾರೆ ಅನ್ನೋ ಕುತೂಹಲ ಅವರ ಅಭಿಮಾನಿಗಳಿಗೂ ಇತ್ತು. ಜೈ ಹನುಮಾನ್ ಈಗಾಗಲೇ ಫೈನಲೈಸ್ ಆಗಿದ್ದಂತಹ ಪ್ರಾಜೆಕ್ಟ್. ಅದರಲ್ಲಿ ರಿಷಬ್ ಶೆಟ್ಟಿ ಆ್ಯಕ್ಟ್ ಮಾಡ್ತಾರೆ ಅಂತೇಳಿ ಈಗಾಗಲೇ ಫೈನಲೈಸ್ ಆಗಿತ್ತು. ಹನುಮಂತನ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ. ಇದೀಗ ಆ ಜೈ ಹನುಮಾನ್ ಚಿತ್ರದ ಮುಹೂರ್ತವನ್ನು ಹಂಪಿಯಲ್ಲಿ ಫೆಬ್ರವರಿ 22ನೇ ತಾರೀಕು ನಡೆಸಲಿದ್ದಾರೆ. ಹಂಪಿ ಪ್ರಾಂತ್ಯದಲ್ಲಿಯೇ ಅಂಜನಾದ್ರಿ ಬರುವಂಥದ್ದು ಹನುಮಂತನ ಜನ್ಮಸ್ಥಳ. ಇದೀಗ ಹಂಪಿಯಲ್ಲಿ ಫೆಬ್ರವರಿ 22ನೇ ತಾರೀಕು ಮುಹೂರ್ತವನ್ನು ನೆರವೇರಿಸೋದಕ್ಕೆ ಚಿತ್ರತಂಡ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.